ನಮಸ್ಕಾರ ಕರುನಾಡು, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಟ್ರಿಪ್ ಶುರು ಮಾಡಿದ್ದೀವಿ. ಫುಲ್ ಮಸ್ತಿ, ಫುಲ್ ಎಂಜಾಯ್ಮೆಂಟ್. ಹಾಗಿದ್ರೆ ಬನ್ನಿ ನಮ್ಮ ಬ್ಲಾಗ್ ಶುರು ಮಾಡೋಣ. ಟ್ರೈನ್ ಮಿಸ್ ಮಾಡಿ ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಗೈಸ್. ಅಲ್ಲ, ಇವತ್ತು ನಿಮ್ಮ ಮಾನ ಮರೆಯೋದಿದೆಯಾ, ನಿಮ್ಮ ಒಬ್ಬರಿಂದ ಟ್ರೈನ್ ಎಲ್ಲ ಮಿಸ್ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೋಸ್ಕರ ಚಿಪ್ಸ್ ಅಲ್ಲ, ಅದನ್ನ ನೈಸ್ ಹೊಡ್ಕೊಂಡು ಚಿಪ್ಸ್ ತಂದಿದ್ದಾರೆ ಗೈಸ್ ಅಷ್ಟೇ. ಒಂದು ಟ್ರೈನ್ ಮಿಸ್ ಮಾಡಿ ಇವ್ರಿಗೋಸ್ಕರ ನಾವು ಮತ್ತೆ ಈಗ ಫ್ರೆಂಡ್ಶಿಪ್ ಅನ್ನೋದು ಮತ್ತೆ ಎಷ್ಟು ಸೀಟ್ ಹಿಡಿದು ಅವರಿಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ವಿ. ಬಸ್ಸೇ ಟ್ರೈನಾ ಅಂತ. ಮುಂದೆ ಜಾಯಿನ್ ಆಗ್ತಾರೆ. ಬಲ್ಕೊಡ್ರಿ ಬಲ್ಗಿ ಇಲ್ಲ, ಈಗ ಯಾವ ನೀರು ಕುಡಿತೀರಿ, ಬಲ್ಕೊಡ್ರಿ. ಟ್ರೈನ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು. ನೀವು ನೋಡ್ತಿರ್ಬೋದು, ಮಲ್ಗೋಕೆ ಕೂಡ ಜಾಗ ಇರಲಿಲ್ಲ. ಆದರೂ ಈಗ ಜರ್ನಿ ಮಾಡ್ಕೊಂಡು ಹೋದ್ವಿ ಜನರಲ್ಲಲ್ಲಿ. ಆಮೇಲೆ ಬೆಳಿಗ್ಗೆನೇ ಬ್ಯಾಂಗ್ಳೂರು ರೀಚ್ ಆದ್ವಿ. ಒಂದು 4:30, 5 o'clock ಎಲ್ಲ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿಂದ 5:15 ಮೈಸೂರು ಟ್ರೈನ್ ಇತ್ತು. ಸೊ ಆ ಮೈಸೂರು ಟ್ರೈನ್ ಕ್ಯಾಚ್ ಮಾಡಬೇಕಿತ್ತು. ಸೊ ಸ್ವಲ್ಪ ಬೇಗ ರೀಚ್ ಆಗಿಬಿಟ್ವಿ ನಾವು. ಫುಲ್ಲು ರಶಲ್ಲಿ ಅಪ್ಪ. ಅದರಲ್ಲೂ ಕಾಮಿಡಿ ಮಾಡ್ತಿದ್ವಿ ವಯಸ್. ನಾವು ಬೇರೆ ನಿದ್ದೆ ಬರ್ತಿಲ್ಲ, ಆ ರಶ್ಶು, ಸ್ಮೆಲ್ಲು. ನಮಗೆ ಮುಂಚೆ ಗೊತ್ತಿದ್ರು ಬುಕ್ ಮಾಡ್ತಿದ್ವಿ, ಸಡನ್ ಪ್ಲಾನ್ ಆಗಿ ಹೋಗಿದ್ರಿಂದ. ಆಮೇಲೆ ಅಲ್ಲಿ ರೀಚ್ ಆದಮೇಲೆ ಎಲ್ಲರೂ ಟಯರ್ಡ್ ಆಗಿದ್ವಿ, ಯಾರಿಗೂ ಸರಿಗೆ ನಿದ್ದೆ ಆಗಿರಲಿಲ್ಲ. ಬಟ್ ಟ್ರೈನ್ ಬರಬೇಕಲ್ಲ, ಮೈಸೂರು ಟ್ರೈನ್ಗೆ ವೆಯ್ಟ್ ಮಾಡ್ತಿದ್ವಿ ಅಲ್ಲೂ. ಆದರೆ ಅದು ಏನು ಮುಂಚೆ ಗೊತ್ತಿಲ್ಲ, ಅಲ್ಲೋದ್ರೆ ಒಂದು ಸೆಲ್ಫಿ ಅದು ಇದು ಅಂತೇಳಿ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ನಿದ್ದೆ ಇಲ್ಲದೆ ಇರೋದಕ್ಕೂ ನಮ್ಗೆ ಆಗ್ತಿದ್ದಕ್ಕೂ ಯಪ್ಪ ಯಾಕೆ ಹೇಳ್ತೀರಾ. ಆಮೇಲೆ ಮೈಸೂರು ಟ್ರೈನ್ ಹತ್ತಿದ್ವಿ. ಬಟ್ ಅದನ್ನು ವ್ಲಾಗಲ್ಲಿ ಆಗ್ತಿಲ್ಲ ನಾನು, ಯಾಕಂದರೆ ಟಯರ್ಡ್ ಆಗಿಬಿಟ್ಟಿದ್ದೆ. ನಾನು ಮೈಸೂರು ಟ್ರೈನ್ ಹತ್ತಿದ್ದೆ, ಫುಲ್ಲು ನಿದ್ದೆನೇ ಗೈಸ್. ಮತ್ತೆ ಮೈಸೂರು ರೀಚ್ ಆಗೋವರೆಗೂ ನಾನು ಮಲ್ಕೊಂಡವಳು ಎದ್ದೇ ಇಲ್ಲ. ಅಲ್ಲೆಲ್ಲ ಸೆಲ್ಫಿ ಮುಗಿಸ್ಕೊಂಡು ರೀಚ್ ಆದಮೇಲೆ ರೂಮ್ಗೆ ಹೋದ್ವಿ. ಸ್ವಲ್ಪ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಅವತ್ತೆಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದರಿಂದ ಫ್ರೆಶ್ ಅಪ್ ಆಗಿದ್ವಿ. ರೂಮಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ವಿ. ಒಳ್ಳೆ ನಿದ್ದೆ ಸರ್. ಮಲಗಿದವಂತೂ ರೂಮಲ್ಲಿ ಎದ್ದೇ ಇಲ್ಲ ಗೈಸ್. ಆನೇ ದಿನ ಬೆಳಗ್ಗೆನೇ ಎಚ್ಚರ ಆಗಿದ್ದು. ಎಷ್ಟು ಗಂಟೆಗೆ ಮಲಗಿದ್ದು ಅಂದರೆ ನಾವು 10 o'clock ಏನೋ ಮಲಗಿದ್ವಿ. ಅದರಲ್ಲೂ AC ರೂಮಲ್ಲಿ ಬಂದ್ವಿ ಅಂತ ಕಾಮಿಡಿ ಮಾಡ್ತಾ ಇದ್ರು ಭಾಗ್ಯ. ಆಮೇಲೆ ಒಬ್ಬೊಬ್ಬರು ಜಾಯ್ನ್ ಆಗಿದ್ದು. ಆ್ಯಕ್ಚುಲಿ ನಾವು ಟ್ರೈನಲ್ಲಿ ಹೋದ್ವಿ, ಸ್ವಲ್ಪ ಜನ ಬಸ್ಸಲ್ಲಿ ಬಂದರು, ಸ್ವಲ್ಪ ಜನ ಕಾರಲ್ಲಿ ಬಂದರು. ನಾವಿಷ್ಟು ಜನ ಮಾತ್ರ ಟ್ರೈನಲ್ಲಿ ಹೋಗಿದ್ದು. ಆ್ಯಂಡ್ ಅಲ್ಲಿ ವೆಯ್ಟ್ ಮಾಡಿದ್ವಿ ಮೈಸೂರು ಟ್ರೈನ್ ಬರಬೇಕು ಅಂತೇಳಿ. ಇವಾಗ ಗ್ಯಾಪಲ್ಲಿ ನಡೆದಿರೋದಿದೆಲ್ಲ ಕಾಮಿಡಿಗಳು. ಆರಾಮಾಗಿ ಮಲ್ಕೊಂಡ್ರೆ ಚೆನ್ನಾಗಿದ್ದೆ. ಯೂಟ್ಯೂಬ್ ಬ್ಲಾಗ್ ಚೆನ್ನಾಗಿ. ನಿಮ್ಮ ಯೂಟ್ಯೂಬ್ಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಸ್ವಾತಿ ಅವ್ರು ಬರ್ತಾರೆ ಅಲ್ಲ. ಆಮೇಲೆ ಬೆಳಿಗ್ಗೆ ನೈಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಬೆಳಗ್ಗೆ ಎದ್ಮೇಲೆ ವ್ಲಾಗ್ ಮಾಡಿದ್ದು, ಅದು ಟಿಫನ್ಗೆ. ನಮ್ಮ ಬೇಗ ಬರ್ತಾಳೆ ಟಿಫನ್ಗೆ ಅಂತ ಕಾದು ಗೈಸ್. ಯಪ್ಪ 8 o'clock ಹೇಳಿದ್ದು, 10:30 ಏನೋ ಅವಳು ಟಿಫನ್ ತಂದು ಕೊಡ್ತಾ. ಆಮೇಲೆ ಅವಳು ಟಿಫನ್ ತರೋದ್ರಲ್ಲಿ ನಮ್ಮ ರಕ್ಷೆ ಸ್ನಾನಕ್ಕೆ ಹೋದ್ದು. ಭಾಗ್ಯ ಅಂತೂ ಓದೋ 1 hour ಬಂದೇ ಇಲ್ಲ. ಆಮೇಲೆ ಹೋದ್ಲು. ಇವಳಿಗಾದ್ರೂ ಬೇಗ ಬರೋ ಮಾತಾಯಿ ಅಂತ ಹೇಳಿದೆ. ಸೊ ಅವಳು ಬರೋದ್ರಲ್ಲಿ ಟಿಫನ್ ಬಂದಿತ್ತು. ಸೊ ಅವಳು ಬಂದಮೇಲೆ ನಾನು ಬಂದೆ ಅಷ್ಟೇ, ಸ್ನಾನ ಮಾಡ್ಕೊಂಡು ಇಬ್ಬರು ಟಿಫನ್ ಮಾಡಿಕೊಂಡು ಎಲ್ಲರಿಗೂ ಟಿಫನ್ ತಂದಿದ್ಲು. ಬೇಗ ಟಿಫನ್ ಮಾಡಿಕೊಂಡು ಎಲ್ಲ ರೆಡಿ ಆದ್ವಿ. ನೆಕ್ಸ್ಟ್ ಟೆಂಪಲ್ಗೆ ಹೋಗೋಕ್ಕೆ ಎಲ್ಲ ಟೆಂಪಲ್ಗೆ ರೆಡಿ ಆದ್ವಿ. ಹೇಗಿರುತ್ತೆ ಬ್ಲಾಗ್ ನೋಡಿ ಮುಂದೆ. ನಾಗವಲ್ಲಿಯಾಗಿ ಹೆಂಗ್ ಟರ್ನ್ ಆಗ್ತಾಳೆ ಅಂತ. ಭಾಗ್ಯ ತಿರ್ಗಮ್ಮ ಒಂದ್ಸರಿ ತಿರ್ಗೋ. ಇನ್ನು ತಿಂಡಿ ತಿಂದು ಮತ್ತೆ ನೆಕ್ಸ್ಟ್ ಚೆನ್ನಾಗಿರುತ್ತೆ. ಮೈಸೂರು ಇದು. ನಾವಿವಾಗ ಹೌದು. ಅಂದ್ರೆ ಏನಂತ ಅನ್ಕೊಂಡಿದ್ದೀರೋ ಮತ್ತೆ ಅಲ್ಲಿದೆ
ಎಷ್ಟಿದೆ ನೋಡಿ ಗಾಯ್ಸ್. ಅಲ್ಲಿದೆ ಈ ಕಾರ್ ಅಡ್ಡ ಇದೆ, ನಿಮಗೆ ಕಾಣಿಸಲ್ಲ. ಅಲ್ಲಿದೆ ಚಾಯ್ಸ್ ಮಾಡ್ಕೋ. ನಾವು ಒಂದು ಮಾತು ಹೇಳಿದ್ರೆ ಸಾಕು, ನಿಮಗೆ ಕಾರೆಲ್ಲ ಕೊಡ್ತಾರೆ. ಇದು ಎಲ್ಲ ನಂದೇ ಕಾರ್ಗಳಿಗೆಲ್ಲ. ನಿಮ್ಮ ಕಾರ್ ಇದೆ, ನಮ್ಮನ್ನು 3 ಕಿಲೋಮೀಟರ್ ಹೌದೌದು. ಅದಕ್ಕೆ ನಾನು ಮ್ಯಾಚ್ ಹಾಕೊಂಡಿದ್ದೆ. ನನ್ನ ಫ್ಯಾನ್ಸ್ಗಳು ನೋಡ್ತಾರೆ ಅಂದರೆ ಅಲ್ಲಿದೆ ಬಸ್. ಪಾಪ ಭಾಗ್ಯ ಮೇಕಪ್ ಎಲ್ಲ ಹಾಳಾಯ್ತು. ಭಾಗ್ಯಲಕ್ಷ್ಮಿ ಮೇಕಪ್ ಎಲ್ಲ ನಡ್ಕೊಂಡ್ ಬರೋದ ಬೇಡ ಅಂತ ಮೇಕಪ್ ಎಲ್ಲ ಹೌದು. ಅವಳು ಮೇಕಪ್ ಎಲ್ಲ ಹಾಳಾಗೋಗಿದೆ. ಏ ಇಲ್ಲ, ನನ್ನ ಫ್ಯಾನ್ಸ್ಗಳು ನೋಡ್ತಾರೆ. ರುಕೋ ಜರ, ಫ್ಯಾನ್ಸ್ಗಳು ನೋಡ್ತಾರೆ. ಆಮೇಲೆ ಮುಗಿ ಬಿದ್ರೆ ನಮಗೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿ ಹೋಗುತ್ತೆ. ಆಮೇಲೆ ನನಗೆ ತುಂಬಾ ಕಾಣಿಸಿದಾರಪ್ಪ. ಹೇಳ್ಕೊಳಕ್ಕೆ ಒಂಥರ ಅನಿಸುತ್ತೆ ನನಗೆ. ಅದೇ ನೀವು ಅಲ್ಲಿ ಮಲೆನಾಡು ಸೈಡ್ ಅಲ್ವಾ, ಶಿವಮೊಗ್ಗ ಫುಲ್ ಕೋಲ್ಡ್ ವೆದರಲ್ಲಿ ಇದ್ರಿ. ಇದು ನಮ್ಮ ವೆದರ್ದು. ನಮಗೆ ಅಲ್ಲಿ ಫುಲ್ ಕೋಲ್ಡ್ ಅಲ್ಲೇ ಆರಾಮ್ ಅನಿಸುತ್ತೆ. ಇಲ್ಲಿ ನಿಮಗೆ ಬಿಸಿಲು ಅನಿಸುತ್ತೆ. ಮೊಬೈಲ್ ನೋಡೋಕೆ ಕೂಡ ಆಗ್ತಿಲ್ಲ. ಅದ್ರಲ್ಲಿ ಬೇರೆ ಒಂದು 4 ಕಿಲೋಮೀಟರ್ ನಡ್ಸಿದ್ದು ತಿಂಡಿ ನೀರೇ ಕುಡಿಸಿಲ್ಲ ಗಾಯ್ಸ್. ಇವರು ತಿಂಡಿ ತಂದ್ಕೊಟ್ಟಿದ್ದೆ 1 ರೂಪಾಯಿ ದುಡ್ಡು ಕೊಡಲಿಲ್ಲ. ಡೆಲಿವರಿ ಚಾರ್ಜೇ ಕೊಡಲಿಲ್ಲ ಗಾಯ್ಸ್. ಅದು ತಗೊಳಕಪ್ಪ ಬಸ್ ಸ್ಟ್ಯಾಂಡಲ್ಲಿ. ಇದು ಯಾರು ಬರೆದ ಕಥೆಯೋ. ಈಗ ನಿದ್ದೆ ಬರ್ತೈತೆ ನೋಡಿ. ಅವ್ರು ಯಾರಿಲ್ಲ ಎಲ್ಲಿ ಪೀಸು ಒಂದು ಬಂತು. ಹೆಂಗಿದೆ ಸೀರೆ ಅನುಭವ? ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್. ಅಪ್ಪ ನೀನೇ ಅಲ್ವಾ ಮೈಸೂರು ಸಿಲ್ಕಲ್ಲಿ ಬಂದಿರೋ ನೋಡು. ಈಗ ನಾವು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ, ಗಾಳಿ ಕೂಡ ತಂಪಾಗಿದೆ. ಈಗ ದೇವಸ್ಥಾನದ ಒಳಗಡೆ ಹೋಗಿ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡ್ಕೊಳ್ತೀವಿ. ಇಲ್ಲಿರುವ ಶಾಂತ ವಾತಾವರಣ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತಿದೆ. ನೀವು ಕೂಡ ಮೈಸೂರಿಗೆ ಬಂದ್ರೆ ಒಮ್ಮೆ ಈ ಸ್ಥಳಕ್ಕೆ ಖಂಡಿತ ಭೇಟಿ ನೀಡಿ. ಹಾಗಾದ್ರೆ ಬನ್ನಿ, ನಮ್ಮ ಜೊತೆ ದೇವಸ್ಥಾನದ ದರ್ಶನಕ್ಕೆ ಬನ್ನಿ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಮುನಿ ನೋಡ್ ಮುನಿ ಗೈಸ್, ಈ ಚೋಟಾಣಿ ಬಂದೈತೆ ಎತ್ಕಡೆ. ನನ್ನ ಗಂಡ. ಯಾರಿದ್ದು? ನನ್ನ ಗಂಡ ಇದು. ಹೌದಾ? ಎಲ್ಲಿಗೆ ಬಂದಿದ್ಯಪ್ಪ ಮಾಮಿ? ಎಲ್ಲಿಗೆ? ನೀನ್ ಹೆಂಡತಿ ನೋಡಕ್ ಬಂದಿದ್ಯಾ ದೇವಸ್ಥಾನಕ್ಕೆ ಬಂದಿದ್ಯಾ? ಹೆಂಡತಿ ನೋಡಕ್ ಬಂದಿದ್ದೀನಿ. ಏನ್ ಭಕ್ತಿ ಗೈಸ್ ಇವರಿಗೆ, ಯಪ್ಪ ದೇವ್ರ ಭಕ್ತಿ ಜಾಸ್ತಿ ಅಲ್ಲ. ಅಯ್ಯೋ ತುಂಬಾನೇ ಇದೆ. ಅವಳು ಆ ಬಟ್ಟೆ ಸ್ಯಾರಿ ಇಟ್ಕೊಂಡಿರೋದಕ್ಕೂ ಆ ಗುಂಪ ಕಾಣ್ತಿರೋದಕ್ಕೂ ಎಲ್ಲ ಒಂದೊಂದು ಕೆಜಿ ಮೇಕಪ್ ಅಂತ ಕಾಣಿಸ್ತಿದೆ. ಇವ್ರು ನೋಡ್ತೀರಾ ಮೇಕಪ್?
ವ್ಲಾಗರ್ನ ತೋರಿಸ್ತೀನಿ. ನನ್ನ ನೋಡಿ ಬೋರ್ ಆಗಿದೆ ಅಂತಾನೆ ಹೊಸದಾಗಿ ಹುಡುಗಿರ್ನ ತೋರಿಸ್ತೀನಿ ನನ್ನ ವ್ಲಾಗಲ್ಲೇ. ಮ್ಯಾಮ್ ಸ್ವಲ್ಪ ಜೋರ್ ಮಾಡಿ ಮ್ಯಾಮ್. ಸ್ವಲ್ಪ ಹಿಂಗೆ ಓವರ್ ಆಕ್ಟಿಂಗು, ನೀವು ಸಹಿಸ್ಕೊಬೇಕು. ಸ್ವಲ್ಪ ಹಂಗೆ ಓವರ್ ಆಕ್ಟಿಂಗ್ ಇಲ್ಲ ಗೈಸ್. ಮತ್ತೆ ತುಂಬ ಇರಿಟೇಷನು, ಸಿಕ್ಕಾಪಟ್ಟೆ ಇರಿಟೇಷನ್. ಈ 3 ಲೈನ್ ದಾಟದೊಳಗೆ ನಾನು ಎಷ್ಟು ಇರಿಟೇಟ್ ಮಾಡಿದ್ದಾಳಂದ್ರೆ ಗೈಸ್, ಅವಳಿಗೆ ಅವಳ ಮೇಲೆ ಲವ್ ಜಾಸ್ತಿ ಗೈಸ್. ಅದಕ್ಕೆ ಅವಳಿಗೆ ಸ್ವಲ್ಪ ಲವ್ ಅಲ್ಲ, ತುಂಬ ದ್ವೇಷ ಇಟ್ಕೊಂಡ್ಬಿಟ್ಟಿಲ್ಲ. ಅದೆಲ್ಲ ಈಗ ತಿಳ್ಕೊಳ್ಳೋದು. ಮನೆ ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದ್ಯಾ? ನಿಂತಿರೋ ಅನುಭವ ಹೆಂಗಿದೆ? ಇಷ್ಟ ಆಗ್ತಿದೆ. ಫುಲ್ ಖುಷಿ. ಅವ್ರು ಫುಲ್ ಖುಷಿ. ನಿಂಗೆ? ನಾನು ಫುಲ್ ಇದೆ. ಎಂಥ ಕಿತಾಪತಿಗೆ ದೇವಸ್ಥಾನಕ್ಕೆ ಬಂದು ಇವರು ದೇವಸ್ಥಾನಕ್ಕೆ ಬಂದಿದ್ದೀರಿ. ಏನಕ್ಕೆ ಡೀಸೆಂಟ್ ಆಗಿರಮ್ಮ, ಡೀಸೆಂಟ್ ಆಗಿರಮ್ಮ. ಯಾಕೆ ಸುರಿ ಉಟ್ಕೊಂಡು ಬಂದಿದ್ದೀನಿ ಅಂತ ಹಿಂಗೆಲ್ಲ ಆಡ್ಬಾರ್ದಮ್ಮ ನೀವು. ಅದಾ ಸರ್ ಏನು ಮಾಡ್ತಿದ್ದಾರೆ ಅಂದರೆ ಉಪ್ಪಿನ ಕಡ್ಡಿ ತಂದು ತಗೊಂಡು ನಾನು ಇಷ್ಟೊತ್ತು ಲೈನಲ್ಲಿ ನಿಂತು ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಬನ್ನಿ ಅಮ್ಮನ ದರ್ಶನ ಮಾಡೋಣ. ಬಹಳ ಹೊತ್ತು ಕಾಯ್ದು ಈಗ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಯಪ್ಪ, ಜನ ಸಾಗರ ಗೈಸ್. ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಇತ್ತು. ತುಂಬ ಹೊತ್ತು ನಿಂತಿದ್ವಿ. ಆಮೇಲೆ ಅಮ್ಮನ ದರ್ಶನ ಮಾತ್ರ ಸಖತ್ತಾಗಾಯಿತು. ನಮಗೆ ಒಳ್ಳೆ ದರ್ಶನ ಸಿಕ್ತು. ತುಂಬ ಖುಷಿ ಆಯಿತು ಮನಸ್ಸಿಗೆ. ಒಂಥರ ಸಿಕ್ಕಾಪಟ್ಟೆ ಜನ ಇದ್ದರು. ಅಮ್ಮನ ದರ್ಶನ ಅವ್ರ ಕೃಪೆಯಿಂದ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಆ್ಯಂಡ್ ಅಲ್ಲಿಂದ ಹೊರಗೆ ಬಂದ್ವಿ. ದರ್ಶನ ಆಯಿತು ಗೈಸ್. ಸಿಕ್ಕಾಪಟ್ಟೆ ಹಸ್ವಾಗ್ತಿತ್ತು. ಸೊ ಹೊರಗಡೆ ಬಂದು ಪಾನಿಪುರಿ ತಿಂದ್ವಿ. ಚೆನ್ನಾಗಿತ್ತು ಪಾನಿಪುರಿ ಎಲ್ಲ ತಿಂದು. ಎಲ್ಲ ಫ್ರೆಂಡ್ಸ್ ಎಲ್ಲ ಹಸ್ವಾಗ್ಬಿಟ್ಟು ಏನು ತಿಂದಿರಲಿಲ್ಲ. ಸೊ ಹಂಗಾಗಿ ತಿಂದ್ಕೊಂಡು ಆಮೇಲೆ ಅಲ್ಲೇ ಬಸ್ ಬರುತ್ತೆ ಗೈಸ್, KSRTC ಬಸ್ಸು. ಸಿಕ್ಕಾಪಟ್ಟೆ ರಶ್ಶು ಗೈಸ್. ಬೈಸು ಹತ್ತಕ್ಕೆ ಆಗಿಲ್ಲ ಅಂದ್ಕೊಬಿಡಿ ನಮಗೆ, ಅಷ್ಟು ರಶ್ ಇತ್ತು. ಆದರೂ ಮುಂದ್ಗಡೆ ನಿಂತ್ಕೊಂಡ್ವಿ, ಡ್ರೈವರ್ ಹತ್ರನೇ ನಿಂತ್ಕೊಂಡು. ಆ್ಯಂಡ್ ಅವ್ರಿಗೆ ಸ್ವಲ್ಪ ತಲೆ ತಿಂತಾ ಇದ್ವಿ, ಎಲ್ಲಿ ಪ್ಲೇಸ್ ಚೆನ್ನಾಗಿರುತ್ತೆ, ಎಲ್ಲಿ ಹೋಗ್ಬೋದು ಮೈಸೂರಲ್ಲಿ, ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಸ್ವಲ್ಪ ಹೇಳಿ ಅಂತ ಅವ್ರಿಗೆ ತಲೆ ತಿನ್ಕೊಂಡು. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದ ಅರಮನೆ. ಬಟ್ ಇದೇ ವಿಡಿಯೋ ಲೆಂತ್ ಇರೋದ್ರಿಂದ ಅದನ್ನು ನೆಕ್ಸ್ಟ್ ಹಾಕ್ತೀನಿ. ಇಷ್ಟೇ ಇವತ್ತಿನ ನಮ್ಮ ಮೈಸೂರು ಟ್ರಿಪ್ ವ್ಲಾಗ್. ಚಾಮುಂಡಿ ಬೆಟ್ಟ ದರ್ಶನ, ಫ್ರೆಂಡ್ಸ್ ಜೊತೆ ಕಳೆದ ಸುಂದರ ಕ್ಷಣ, ಟ್ರಾವೆಲ್, ಫುಡ್ ಎಲ್ಲವೂ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್.